ಪ್ರಶ್ನೆ 1. ಸಸ್ಯಶಾಸ್ತ್ರದ ಪಿತಾಮಹ ಯಾರು? ಆಪ್ಷನ್ಸ್ ಎ ಥಿಯೋಫ್ರಾಸ್ಟಸ್, ಬಿ ವಾಲ್ಟರ್, ಸಿ ರೋಷನ್, ಡಿ ಕರೋಲಸ್ ಲಿನಿಯಸ್. ಸರಿಯಾದ ಉತ್ತರ ಥಿಯೋಫ್ರಾಸ್ಟಸ್. ವಾಲ್ಟರ್ ಮತ್ತು ರೋಷನ್ ಇವರಿಬ್ಬರು ಜೀವವೈವಿಧ್ಯತೆ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದರು. ಕರೋಲಸ್ ಲಿನಿಯಸ್ನನ್ನು ವರ್ಗೀಕರಣ ಶಾಸ್ತ್ರದ ಪಿತಾಮಹ ಎನ್ನುವರು. ಪ್ರಶ್ನೆ 2. ಜೀವಶಾಸ್ತ್ರದ ಪಿತಾಮಹ ಯಾರು? ಆಪ್ಷನ್ಸ್ ಥಿಯೋಫ್ರಾಸ್ಟಸ್, ವಾಲ್ಟರ್, ಅರಿಸ್ಟಾಟಲ್, ಕರೋಲಸ್ ಲಿನಿಯಸ್. ಜೀವಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್. ಅರಿಸ್ಟಾಟಲ್ನನ್ನು ಪ್ರಾಣಿಶಾಸ್ತ್ರದ ಪಿತಾಮಹ ಕೂಡ ಎಂದು ಕರೆಯುವರು. ನೆಕ್ಸ್ಟ್ ಕ್ವಶನ್. ಜೀವಕೋಶದ ಅಧ್ಯಯನವನ್ನು ಏನೆಂದು ಕರೆಯುವರು? ಆಪ್ಷನ್ಸ್ ಡರ್ಮಟಾಲಜಿ, ಹೆಮಟಾಲಜಿ, ಸೈಟಾಲಜಿ, ಕಾರ್ಡಿಯಾಲಜಿ. ಸರಿಯಾದ ಉತ್ತರ ಸೈಟಾಲಜಿ. ಡರ್ಮಟಾಲಜಿ ಅಂದರೆ ಚರ್ಮದ ಅಧ್ಯಯನ, ಹೆಮಟಾಲಜಿ ಅಂದರೆ ರಕ್ತ ಪರಿಚಲನೆಯ ಅಧ್ಯಯನ, ಕಾರ್ಡಿಯಾಲಜಿ ಅಂದರೆ ಹೃದಯದ ಅಧ್ಯಯನ. ನೆಕ್ಸ್ಟ್ ಕ್ವಶನ್. ಜೀವಕೋಶ ಕಂಡುಹಿಡಿದವರು ಯಾರು? ಆಪ್ಷನ್ಸ್ ರಾಬರ್ಟ್ ಹುಕ್, ಕೆಮಿಯೋ ಗಾಲ್ಗಿ, ಕ್ರಿಶ್ಚಿಯನ್ ಡಿವೆ, ರಾಬರ್ಟ್ ಬ್ರೌನ್. ಸರಿಯಾದ ಉತ್ತರ ರಾಬರ್ಟ್ ಹುಕ್. ಕೆಮಿಯೋ ಗಾಲ್ಗಿಯವರು ಗಾಲ್ಗಿ ಸಂಕೀರ್ಣವನ್ನು ಕಂಡುಹಿಡಿತಾರೆ. ಕ್ರಿಶ್ಚಿಯನ್ ಡಿವೆಯವರು ಲೈಸೋಸೋಮ್ ಕಂಡುಹಿಡಿತಾರೆ. ಕೋಶ ಕೇಂದ್ರವನ್ನು ರಾಬರ್ಟ್ ಬ್ರೌನ್ ಕಂಡುಹಿಡಿತಾರೆ. ನೆಕ್ಸ್ಟ್ ಕ್ವಶನ್. ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಯಾವುದನ್ನು ಕರೆಯುವರು? ಆಪ್ಷನ್ಸ್ ಎ ರೈಬೋಸೋಮ್, ಲೈಸೋಸೋಮ್, ಮೈಟೊಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ. ಸರಿಯಾದ ಉತ್ತರ ಮೈಟೊಕಾಂಡ್ರಿಯಾ. ಮೈಟೊಕಾಂಡ್ರಿಯಾನು ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಎನ್ನುವರು. ಮೈಟೊಕಾಂಡ್ರಿಯಾದಲ್ಲಿ ಶಕ್ತಿ ATP ರೂಪದಲ್ಲಿ ಶೇಖರಣೆಯಾಗಿರುತ್ತದೆ. ಇನ್ನು ರೈಬೋಸೋಮನ್ನು ಪ್ರೋಟೀನ್ ಉತ್ಪಾದನಾ ಕೇಂದ್ರ ಎಂದು ಕರೆದರೆ, ಲೈಸೋಸೋಮನ್ನು ಆತ್ಮಹತ್ಯಾ ಚೀಲ, ಜೀವಕೋಶದ ಅಟೋಮ್ ಬಾಂಬ್ ಶೆಲ್ ಎಂದು ಕರೆಯುವರು. ನೆಕ್ಸ್ಟ್ ಕ್ವಶನ್. ಸಸ್ಯ ಜೀವಕೋಶದ ಅಡುಗೆ ಮನೆ ಎಂದು ಯಾವುದನ್ನು ಕರೆಯುವರು? ಆಪ್ಷನ್ಸ್ ಕ್ಸೈಲಮ್, ಫ್ಲೋಯಮ್, ಕ್ಲೋರೋಪ್ಲಾಸ್ಟ್, ದಪ್ಪ ಎಲೆಗಳು. ಸರಿಯಾದ ಉತ್ತರ ಕ್ಲೋರೋಪ್ಲಾಸ್ಟ್. ದ್ಯುತಿಸಂಶ್ಲೇಷಣೆ ನಡೆದು ಇಲ್ಲಿ ಸಸ್ಯದೊಳಗೆ ಆಹಾರ ತಯಾರಿ ಆಗುವುದರಿಂದ ಇದನ್ನು ಸಸ್ಯ ಜೀವಕೋಶದ ಅಡುಗೆ ಮನೆ ಎಂದು ಕರೆಯುವರು. ಇನ್ನು ಕ್ಸೈಲಮ್ ಅಂದರೆ ಬೇರುಗಳಿಂದ ನೀರನ್ನು ಗಿಡದ ವಿವಿಧ ಭಾಗಗಳಿಗೆ ತಲುಪಿಸುವುದು ಕ್ಸೈಲಮ್. ಫ್ಲೋಯಮ್ ಆಹಾರ ಮತ್ತು ಪೋಷಕಾಂಶಗಳನ್ನು ತಲುಪಿಸುತ್ತದೆ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 7. ಜೀವಕೋಶದ ಅತಿ ದೊಡ್ಡ ಕಣದಂಗ ಯಾವುದು? ಆಪ್ಷನ್ಸ್ ಕೋಶಕೇಂದ್ರ, ಸೆಂಟ್ರಿಯೋಲ್, ಮೈಟೊಕಾಂಡ್ರಿಯಾ, ಕೋಶಪೊರೆ. ಸರಿಯಾದ ಉತ್ತರ ಕೋಶಕೇಂದ್ರ. ಕೋಶಕೇಂದ್ರ ಜೀವಕೋಶದ ಎಲ್ಲ ಕಾರ್ಯಗಳನ್ನು ನಿಯಂತ್ರಣ ಮಾಡುತ್ತದೆ. ಮೈಟೊಕಾಂಡ್ರಿಯಾ ಶಕ್ತಿ ಉತ್ಪಾದನಾ ಕೇಂದ್ರ. ಕೋಶಪೊರೆ ಜೀವಕೋಶಕ್ಕೆ ಆಕಾರ ನೀಡುತ್ತದೆ. ಸೆಂಟ್ರಿಯೋಲ್ ಜೀವಕೋಶ ವಿಭಜನೆಯಾಗುವ ಸಮಯದಲ್ಲಿ ಸಹಾಯ ಮಾಡುತ್ತದೆ. ಪ್ರಶ್ನೆ 8. ಗೋಲ್ಡನ್ ರೈಸಲ್ಲಿ ಹೆಚ್ಚಾಗಿ ಕಂಡುಬರುವ ವಿಟಮಿನ್ ಯಾವುದು? ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಕೆ, ವಿಟಮಿನ್ ಡಿ. ಗೋಲ್ಡನ್ ರೈಸ್ನಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವ ವಿಟಮಿನ್ ಎ. ಪ್ರಶ್ನೆ 9. ರಕ್ತದ ಗುಂಪುಗಳನ್ನು ಕಂಡುಹಿಡಿದವರು ಯಾರು? ಆಪ್ಷನ್ಸ್ ವಿಲಿಯಂ ಹಾರ್ವೆ, ಕಾರ್ಲ್ ಅಂಡ್ ಸ್ಟಿನ್ನರ್, ಮಿಸ್ಟರ್ ಕೊಲ್ಲಿಕರ್ ಮತ್ತು ಬೆಂಡ್. ಸರಿಯಾದ ಉತ್ತರ ಕಾರ್ಲ್ ಅಂಡ್ ಸ್ಟಿನ್ನರ್. ಕಾರ್ಲ್ ಅಂಡ್ ಸ್ಟಿನ್ನರ್ ಅವರು ರಕ್ತದ ಗುಂಪುಗಳನ್ನು ವರ್ಗೀಕರಣ ಮಾಡಿದರು. ಇನ್ನು ವಿಲಿಯಂ ಹಾರ್ವೆ ಅವರು ರಕ್ತದ ಪರಿಚಲನೆಯನ್ನು ಕಂಡುಹಿಡಿದರು. ಅದರಿಂದ ಇವರನ್ನು ರಕ್ತ ಪರಿಚಲನೆ ಪಿತಾಮಹ ಅಂತಾರೆ. ಕಾರ್ಲ್ ಅಂಡ್ ಸ್ಟಿನ್ನರ್ ರಕ್ತದ ಗುಂಪುಗಳನ್ನು ಕಂಡುಹಿಡಿತಾರೆ. ಮತ್ತು ಕೊಲ್ಲಿಕರ್ ಮತ್ತು ಬೆಂಡ್ ಇವರಿಬ್ಬರು ಮೈಟೊಕಾಂಡ್ರಿಯನ್ನು ಕಂಡುಹಿಡಿತಾರೆ. ಕೊಲ್ಲಿಕರ್ ಅವರು ಮೈಟೊಕಾಂಡ್ರಿಯನ್ನು ಕಂಡುಹಿಡಿದ್ರೆ ಬೆಂಡ್ ಅವರು ಮೈಟೊಕಾಂಡ್ರಿಯಾಗೆ ಮೈಟೊಕಾಂಡ್ರಿಯಾ ಅಂತೇಳಿ ಹೆಸರು ನೀಡ್ತಾರೆ. ಪ್ರಶ್ನೆ 10. ರಕ್ತದ ಸಾರ್ವತ್ರಿಕ ದಾನಿ ಎಂದು ಕರೆಯಲಾಗುವ ರಕ್ತದ ಗುಂಪು ಯಾವುದು? ಆಪ್ಷನ್ಸ್ AB, AB, O. ಸರಿಯಾದ ಉತ್ತರ O ಪಾಸಿಟಿವ್. O ಪಾಸಿಟಿವ್ ರಕ್ತವನ್ನು ಎಲ್ಲ ಬಗೆಯ ರಕ್ತದ ಗುಂಪುಗಳಿಗೆ ದಾನ ಮಾಡಲು ನಡೆಯುತ್ತದೆ.
ಆದರೆ ಎಲ್ಲ ಬಗೆಯ ರಕ್ತದ ಗುಂಪುಗಳನ್ನು ಸ್ವೀಕಾರ ಮಾಡುವ ರಕ್ತದ ಗುಂಪು ಅಂದರೆ ಅದು AB ಪಾಸಿಟಿವ್. ಪ್ರಶ್ನೆ 11. ವೈದ್ಯಕೀಯವಾಗಿ ಯಾವ ವಿಧದ ರಕ್ತದ ಪ್ರಕಾರಗಳ ವ್ಯಕ್ತಿಗಳ ನಡುವೆ ಮದುವೆ ನಿಷೇಧಿಸಲಾಗಿದೆ? ಅಂದರೆ ಯಾವ ಬ್ಲಡ್ ಗ್ರೂಪ್ಗಳ ನಡುವೆ ವೈದ್ಯಕೀಯವಾಗಿ ಮದುವೆಯಾಗುವುದನ್ನು ನಿಷೇಧಿಸಲಾಗಿದೆ ಅಂದರೆ ಸರಿಯಾದ ಉತ್ತರ ಪಾಸಿಟಿವ್ ಗಂಡು, ನೆಗೆಟಿವ್ ಹೆಣ್ಣು. ಪ್ರಶ್ನೆ 12. ದೇಹದಲ್ಲಿ ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯುವ ಪ್ರೋಟೀನ್ ಯಾವುದು? ಆಪ್ಷನ್ಸ್: ವಿಟಮಿನ್ ಕೆ, ಹೆಪರಿನ್, ಪಂಟೇನ್, ಕಿಣ್ವಗಳು. ಸರಿಯಾದ ಉತ್ತರ ಹೆಪರಿನ್. ರಕ್ತ ಹೆಪ್ಪಾಗದಂತೆ ತಡೆಯುವ ಪ್ರೋಟೀನ್ ಹೆಪರಿನ್ ಆದರೆ ರಕ್ತ ಹೆಪ್ಪಾಗದಂತೆ ಸಹಾಯ ಮಾಡುವ ವಿಟಮಿನ್ ಯಾವುದಂದ್ರೆ ವಿಟಮಿನ್ ಕೆ. ಪ್ರಶ್ನೆ 13. DNA ಅಣುವಿನಿಂದ ಮತ್ತೊಂದು DNA ಅಣು ಉತ್ಪತ್ತಿಯಾಗುವುದನ್ನು ಏನೆಂದು ಕರೆಯುವರು? ಆಪ್ಷನ್ಸ್: ಟ್ರಾನ್ಸ್ಕ್ರಿಪ್ಷನ್, ಡುಪ್ಲಿಕೇಶನ್, ಟ್ರಾನ್ಸ್ಲೋಷನ್, ಆಕ್ಸಿಡೈಸೇಷನ್. ಸರಿಯಾದ ಉತ್ತರ ಡುಪ್ಲಿಕೇಶನ್. ಒಂದು DNA ಅಣುವಿನಿಂದ ಇನ್ನೊಂದು DNA ಅಣು ಉತ್ಪತ್ತಿಯಾದರೆ ಅದನ್ನು ಡುಪ್ಲಿಕೇಶನ್ ಅಂತಾರೆ. ಒಂದು DNA ಅಣುವಿನಿಂದ ಒಂದು RNA ಅಣು ಉತ್ಪತ್ತಿಯಾದರೆ ಅದನ್ನು ಟ್ರಾನ್ಸ್ಕ್ರಿಪ್ಷನ್ ಅಂತಾರೆ. ಒಂದು DNA ಅಣುವಿನಿಂದ ಒಂದು ಪ್ರೋಟೀನ್ ಅಣು ಉತ್ಪಾದನೆ ಆದರೆ ಅದನ್ನು ಟ್ರಾನ್ಸ್ಲೋಷನ್ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಕ್ವಶನ್. ಹಲ್ಲುಗಳು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿವೆ? ಆಪ್ಷನ್ಸ್: ಎನಾಮೆಲ್, ಡೆಂಟಿನ್, ಕ್ಯಾಲ್ಸಿಯಂ, ಜಿಪ್ಸಮ್. ಹಲ್ಲುಗಳು ಡೆಂಟಿನ್ ಎಂಬ ಗಟ್ಟಿಯಾದ ವಸ್ತುವಿನಿಂದ ಮಾಡಲ್ಪಟ್ಟಿವೆ. ಆದರೆ ಎನಾಮೆಲ್ ಎಂಬ ಗಟ್ಟಿಯಾದ ಹೊದಿಕೆ ಹಲ್ಲುಗಳು ಹೊಂದಿವೆ. ಹಲ್ಲುಗಳು ಯಾವ ವಸ್ತುವಿನಿಂದ ಹೊದಿಕೆಯಾಗಿವೆ ಅಂದರೆ ಎನಾಮೆಲ್. ಹಲ್ಲುಗಳು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿವೆ ಅಂದರೆ ಡೆಂಟಿನ್. ಪ್ರಶ್ನೆ 15. ನಾವು ನುಂಗಿದ ಆಹಾರ ಗಂಟಲಿನಲ್ಲಿ ಶ್ವಾಸಕೋಶವನ್ನು ಪ್ರವೇಶಿಸದಂತೆ ತಡೆಯುವ ಭಾಗ ಯಾವುದು? ಆಪ್ಷನ್ಸ್: ಫಾರಿಂಕ್ಸ್, ಎಪಿಗ್ಲಾಟಿಸ್, ಚರ್ಮ, ಕಿರುನಾಲಿಗೆ. ಸರಿಯಾದ ಉತ್ತರ ಎಪಿಗ್ಲಾಟಿಸ್. ನಾವು ತಿಂದ ಆಹಾರ ಗಂಟಲಿನಿಂದ ಶ್ವಾಸಕೋಶವನ್ನು ಹೋಗದಂತೆ ತಡೆಯುವ ಭಾಗ ಯಾವುದಂದ್ರೆ ಎಪಿಗ್ಲಾಟಿಸ್. ನಾವು ತಿಂದ ಆಹಾರ ಅನ್ನನಾಳದೊಳಗೆ ಪ್ರವೇಶ ಮಾಡಬೇಕು ಮತ್ತು ಗಾಳಿ ಶ್ವಾಸಕೋಶದೊಳಗೆ ಪ್ರವೇಶ ಮಾಡಬೇಕು ಎಂದು ವಿಭಾಗಿಸುವುದು ಫಾರಿಂಕ್ಸ್. ನೆಕ್ಸ್ಟ್ ಕ್ವಶನ್. ಸಣ್ಣ ಕರುಳಿನ ಯಾವ ರಚನೆಗಳು ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳುತ್ತವೆ? ಸಣ್ಣ ಕರುಳಿನಲ್ಲಿರುವ ಯಾವ ರಚನೆಗಳು ಜೀರ್ಣವಾದ ಆಹಾರ ಹೀರಿಕೊಳ್ಳುತ್ತವೆ? ಆಪ್ಷನ್ಸ್: ವಿಲ್ಲಿ, ವಿಲ್ಲೈ, ನೆಫ್ರಾನ್, ಕೈಲಿನಿಯಸ್. ಸರಿಯಾದ ಉತ್ತರ ವಿಲ್ಲೈ. ಸಣ್ಣ ಕರುಳಿನಲ್ಲಿರುವ ವಿಲ್ಲೈ ಎಂಬ ಭಾಗಗಳು ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳುತ್ತವೆ. ನೆಫ್ರಾನ್ ಕಿಡ್ನಿಯೊಳಗೆ ಕಂಡುಬರ್ತಾವೆ. ಪ್ರಶ್ನೆ 17. ದೇಹದ ನಿರುಪಯುಕ್ತ ಅಂಗ ಯಾವುದು? ಆಪ್ಷನ್ಸ್: ಅಪೆಂಡಿಕ್ಸ್, ಅಪೆಂಡಿಸೈಟಿಸ್, ಕೂದಲು, ಲಿವರ್. ಸರಿಯಾದ ಉತ್ತರ ಅಪೆಂಡಿಕ್ಸ್. ಅಪೆಂಡಿಕ್ಸ್ ದೇಹದ ನಿರುಪಯುಕ್ತವಾದ ಅಂಗವಾಗಿದೆ. ಇದು ಸಣ್ಣ ಕರುಳು ಮತ್ತು ದೊಡ್ಡ ಕರುಳುಗಳ ಮಧ್ಯದಲ್ಲಿ ಕಂಡುಬರುತ್ತದೆ. ಇದಕ್ಕೆ ಸೋಂಕು ತಗುಲಿದಾಗ ಅಪೆಂಡಿಸೈಟಿಸ್ ಎಂಬ ರೋಗವನ್ನು ಬರುತ್ತದೆ. ಪ್ರಶ್ನೆ 18. ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡುಬರುವ ಭಾಗ ಯಾವುದು? ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಇರುವ ಅಂಗ ಯಾವುದು? ಆಪ್ಷನ್ಸ್: ಸೆಂಟ್ರಿಯೋಲ್, ಮೈಟೊಕಾಂಡ್ರಿಯಾ, ಕೋಶರಸ, ಕೋಶಪೊರೆ. ಸರಿಯಾದ ಉತ್ತರ ಸೆಂಟ್ರಿಯೋಲ್. ಸೆಂಟ್ರಿಯೋಲ್ ಮಾನವನ ಜೀವಕೋಶದಲ್ಲಿ ಅಥವಾ ಪ್ರಾಣಿಗಳ ಜೀವಕೋಶದಲ್ಲಿ ಜೀವಕೋಶ ವಿಂಗಡಣೆಯಾಗಲು ಸಹಾಯ ಮಾಡುತ್ತದೆ. ಮೈಟೊಕಾಂಡ್ರಿಯಾ ಶಕ್ತಿ ಉತ್ಪಾದನಾ ಕೇಂದ್ರ. ಕೋಶರಸ ಜೀವಕೋಶದಲ್ಲಿ ಪೋಷಕಾಂಶಗಳು, ಖನಿಜಗಳು ಸಾಗಿಸಲು ಸಹಾಯ ಮಾಡುತ್ತದೆ. ಕೋಶಪೊರೆ ಜೀವಕೋಶಕ್ಕೆ ಆಕಾರ ಮತ್ತು ಆಧಾರವನ್ನು ಒದಗಿಸುತ್ತದೆ. ನೆಕ್ಸ್ಟ್ ಕ್ವಶನ್. ದೇಹದ ವಿವಿಧ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ತರುವ ಧಮನಿಗಳು ಯಾವುವು? ಆಪ್ಷನ್ಸ್: ಅಭಿಧಮನಿ, ಅಪಧಮನಿ, ಲೋಮನಾಳ, ನರಗಳು. ಸರಿಯಾದ ಉತ್ತರ ಅಭಿಧಮನಿ. ನೆಕ್ಸ್ಟ್ ಕ್ವಶನ್. ನಮ್ಮ ಹೃದಯ ಒಂದು ಬಾರಿ ಬಡಿದುಕೊಂಡಾಗ ಎಷ್ಟು ಪ್ರಮಾಣದ ರಕ್ತವನ್ನು ಪಂಪ್ ಮಾಡುತ್ತದೆ? ಆಪ್ಷನ್ಸ್: 70 ml, 71 ml, 72 ml, 120 ml. ಸರಿಯಾದ ಉತ್ತರ 70 ml, 70 ml. ನಮ್ಮ ಹೃದಯ ಒಂದು ಬಾರಿ ಬಡಿತ ಮಾಡಿದಾಗ ಹೃದಯದಿಂದ 70 ml ರಕ್ತ ಪಂಪ್ ಆಗುತ್ತದೆ. ನಮ್ಮ ಹೃದಯ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಬಡಿದುಕೊಳ್ಳುತ್ತದೆ ಅಂದರೆ 72 ಬಾರಿ ಬಡಿದುಕೊಳ್ಳುತ್ತದೆ.
ನೆಕ್ಸ್ಟ್ ಕ್ವಶನ್, ಹೃದಯದ ಬಡಿತಕ್ಕೆ ಕಾರಣವಾಗುವ ವಿದ್ಯುತ್ ತರಂಗಗಳನ್ನು ಉಂಟು ಮಾಡುವುದು ಯಾವುದು? ಆಪ್ಷನ್ಸ್: ಸೈನೋ ಅಟ್ರಿಯಲ್ ನೋಡ್, ಅಭಿಧಮನಿ, ಕಾರ್ಡಿಯೋಲ್, ಲೈಟ್ ಮೇಕರ್. ಸರಿಯಾದ ಉತ್ತರ ಸೈನೋ ಅಟ್ರಿಯಲ್ ನೋಡ್. ಸೈನೋ ಅಟ್ರಿಯಲ್ ನೋಡ್ SNA ಎಂದು ಕರೆಯುವರು. ಇದು ಹೃದಯ ಬಡಿತ ಕಾರಣವಾಗಲು ವಿದ್ಯುತ್ ತರಂಗಗಳನ್ನು ಉಂಟು ಮಾಡುತ್ತದೆ. ಇದನ್ನು ಪೇಸ್ ಮೇಕರ್ ಎಂದು ಕೂಡ ಕರೆಯುವರು. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 22. ನವಜಾತ ಶಿಶುವಿನ ಬೆಳವಣಿಗೆಯ ಸಂದರ್ಭದಲ್ಲಿ ಆಮ್ಲಜನಕ ಸಹಿತ ರಕ್ತದ ಪೂರೈಕೆ ಕೊರತೆ ಅಥವಾ ಕಡಿಮೆಯಾದರೆ ಮಗು ಯಾವ ಬಣ್ಣಕ್ಕೆ ತಿರುಗುತ್ತದೆ? ಆಪ್ಷನ್ಸ್: ಕೆಂಪು, ಹಸಿರು, ನೀಲಿ, ಕಪ್ಪು. ಸರಿಯಾದ ಉತ್ತರ ನೀಲಿ. ಇದನ್ನು ಬ್ಲೂ ಬೇಬಿ ಸಿಂಡ್ರೋಮ್ ಎಂದು ಕೂಡ ಕರೆಯಲಾಗುವುದು. ನೆಕ್ಸ್ಟ್ ಕ್ವಶನ್, ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಷ್ಟು ರೀತಿಯಲ್ಲಿ ನಡೆಯುತ್ತದೆ? ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ 2 ರೀತಿಯಲ್ಲಿ ನಡೆಯುತ್ತದೆ. ಒಂದು ಗ್ರಾನ, ಒಂದು ಸ್ಟ್ರೋಮಾ. ಗ್ರಾನ ಬೆಳಕಿನಲ್ಲಿ ದ್ಯುತಿ ಸಂಶ್ಲೇಷಣೆ ನಡೆಸಲು ಸಹಾಯ ಮಾಡಿದರೆ, ಸ್ಟ್ರೋಮಾ ರಾತ್ರಿ ಅಥವಾ ഇരുಳಿನಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸಲು ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಕ್ವಶನ್, ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಯಾವ ಬೆಳಕಿನಲ್ಲಿ ಅಧಿಕವಾಗಿರುತ್ತದೆ? ಸರಿಯಾದ ಉತ್ತರ ಕೆಂಪು. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಯಾವ ಬೆಳಕಿನಲ್ಲಿ ಅಧಿಕವಾಗಿ ಕಂಡುಬರುತ್ತದೆ ಅಂದರೆ ಕೆಂಪು, ಮತ್ತು ಕೆಲವೊಂದು ಕಡೆ ಬಿಳಿ ಅಂತಾನು ಕೊಟ್ಟಿದ್ದಾರೆ. ಆಪ್ಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಕೆಂಪು ಅಥವಾ ಬಿಳಿ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಯಾವ ಬಣ್ಣದ ಬೆಳಕಿನಲ್ಲಿ ಕಡಿಮೆಯಾಗಿ ಕಂಡುಬರುತ್ತೆ ಅಂದರೆ ಹಸಿರು ಬಣ್ಣದಲ್ಲಿ. ನೆಕ್ಸ್ಟ್ ಕ್ವಶನ್, ಮೆದುಳು ಮತ್ತು ಮೆದುಳು ಬಳ್ಳಿಯ ಸುತ್ತ ಕಂಡುಬರುವ ಪೊರೆ ಯಾವುದು? ಆಪ್ಷನ್ಸ್: ಮ್ಯೂಕಸ್ ಪೊರೆ, ಮೆನಂಜಿಸ್, ಅಮ್ನಿಯಂ ಪೊರೆ, ಪ್ಲೂರಾ ಪೊರೆ. ಸರಿಯಾದ ಉತ್ತರ ಮೆನಂಜಿಸ್. ಮೆದುಳು ಬಳ್ಳಿಯ ಸುತ್ತ ಕಂಡುಬರುವ ಪೊರೆ ಮೆನಂಜಿಸ್. ಈ ಮೆನಂಜಿಸ್ಗೆ ಏನಾದರೂ ಸೋಂಕು ತಗುಲಿದರೆ ಮೆನಂಜೈಟಿಸ್ ಎಂಬ ರೋಗ ಕಂಡುಬರುತ್ತದೆ. ಇನ್ನು ಮ್ಯೂಕಸ್ ಪೊರೆ ಜಠರ ಮೇಲೆ ಕಂಡುಬರುತ್ತದೆ, ಅಮ್ನಿಯಂ ಪೊರೆ ಗರ್ಭಕೋಶದ ಮೇಲೆ ಕಂಡುಬರುತ್ತದೆ, ಪ್ಲೂರಾ ಪೊರೆ ಶ್ವಾಸಕೋಶ ಮೇಲೆ ಕಂಡುಬರುತ್ತದೆ. ನೆಕ್ಸ್ಟ್ ಕ್ವಶನ್, ಸಾಮಾನ್ಯವಾಗಿ ಪುರುಷರ ಮೆದುಳಿನ ತೂಕ ಎಷ್ಟು? ಆಪ್ಷನ್ಸ್: 1400 ಗ್ರಾಂ, 1260ರಿಂದ 1300 ಗ್ರಾಂ, 350 ಗ್ರಾಂ, 1600 ಗ್ರಾಂ. ಸರಿಯಾದ ಉತ್ತರ 1400 ಗ್ರಾಂ. ಸಾಮಾನ್ಯವಾಗಿ ಪುರುಷರ ಮೆದುಳಿನ ತೂಕ 1400 ಗ್ರಾಂರಷ್ಟು ಸರಾಸರಿ ಕಂಡುಬರುತ್ತದೆ. ಇನ್ನು 1260ರಿಂದ 1300 ಗ್ರಾಂ ಮಹಿಳೆಯರಲ್ಲಿ ಕಂಡುಬರುತ್ತದೆ. ಇನ್ನು 350 ಗ್ರಾಂ ಆಗ ತಾನೇ ಜನಿಸಿದ ಮಗುವಿನಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್, ಮಾನವನ ಮೆದುಳಿನ ಅತಿ ದೊಡ್ಡ ಭಾಗ ಯಾವುದು? ಆಪ್ಷನ್ಸ್ ನೋಡಿ: ಮೆಡುಲ್ಲಾ ಆಬ್ಲಾಂಗೇಟ್, ಸೆರೆಬ್ರಮ್, ಮಧ್ಯ ಮೆದುಳು, ಸೆರೆಬೆಲ್ಲಮ್. ಸರಿಯಾದ ಉತ್ತರ ಸೆರೆಬ್ರಮ್. ಮೆಡುಲ್ಲಾ ಆಬ್ಲಾಂಗೇಟ್ ತಲೆಯ ಹಿಂಭಾಗದಲ್ಲಿ ಕಂಡುಬಂದು ಮಾನವನ ಅನೈಚ್ಛಿಕ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡುತ್ತದೆ. ಇದಕ್ಕೆ ಪೆಟ್ಟಾದಾಗ ತಾತ್ಕಾಲಿಕ ಮರೆವು ರೋಗವನ್ನು ಹೊಂದುತ್ತಾನೆ. ಇನ್ನು ಮಧ್ಯ ಮೆದುಳು ಕಣ್ಣಿನಿಂದ ನೋಡುವುದು, ಕಿವಿಯಿಂದ ಕೇಳಿಸಿಕೊಳ್ಳುವುದು ಇಂಥ ಸಂದೇಶಗಳನ್ನು ಗ್ರಹಿಸುತ್ತದೆ. ಸೆರೆಬೆಲ್ಲಮ್ ಮೆದುಳಿನ 2ನೇ ಅತಿ ದೊಡ್ಡ ಭಾಗವಾಗಿದ್ದು, ದೇಹದ ಮತ್ತು ಸ್ನಾಯುಗಳ ಚಲನೆ ಹಾಗೂ ಮಡಚುವಿಕೆಗಳನ್ನು ನಿಯಂತ್ರಣ ಮಾಡುತ್ತದೆ. ನೆಕ್ಸ್ಟ್ ಕ್ವಶನ್, ನಮ್ಮ ದೇಹದ ಉಷ್ಣತೆ, ಹಸಿವು, ನೀರಡಿಕೆ, ನಿದ್ರೆ ಮತ್ತು ದೇಹದ ಉಷ್ಣತೆಯ ಸಮತೋಲನ ಕಾಪಾಡುವ ಮೆದುಳಿನ ಭಾಗ ಯಾವುದು? ಆಪ್ಷನ್ಸ್ ನೋಡಿ: ಮಧ್ಯ ಮೆದುಳು, ಮೆಡುಲ್ಲಾ ಆಬ್ಲಾಂಗೇಟ್, ಸೆರೆಬ್ರಮ್, ಹೈಪೋಥಾಲಮಸ್. ಸರಿಯಾದ ಉತ್ತರ ಹೈಪೋಥಾಲಮಸ್. ನಮ್ಮ ದೇಹದ ಉಷ್ಣತೆಯನ್ನು ಕಾಪಾಡುವ, ಸಮತೋಲನ ಕಾಪಾಡುವ ಮೆದುಳಿನ ಭಾಗ ಯಾವುದಂದರೆ ಹೈಪೋಥಾಲಮಸ್. ನೆಕ್ಸ್ಟ್ ಕ್ವಶನ್, ಪರಾವರ್ತಿತ ಪ್ರತಿಕ್ರಿಯೆಯ ಕೇಂದ್ರ ಬಿಂದು ಎಂದು ಯಾವುದನ್ನು ಕರೆಯುತ್ತಾರೆ? ನಮ್ಮ ದೇಹದಲ್ಲಿ ಕ್ರಿಯೆಗೆ ಪ್ರತಿಕ್ರಿಯೆ ನೀಡುವ ಅಂಗ ಯಾವುದು ಎಂದು ಕರೆಯುತ್ತಾರೆ? ಆಪ್ಷನ್ಸ್ ನೋಡಿ:
ಹೃದಯ, ಮೆದುಳು ಬಳ್ಳಿ, ಮೇದೋಜೀರಕ ಗ್ರಂಥಿ, ಪಿಟ್ಯುಟರಿ ಗ್ರಂಥಿ. ಸರಿಯಾದ ಉತ್ತರ ಮೆದುಳು ಬಳ್ಳಿ. ನಮ್ಮ ದೇಹ ಯಾವುದೇ ಕ್ರಿಯೆಗೆ ಒಳಪಟ್ಟಾಗ ಅದಕ್ಕೆ ಸರಿಯಾದ ಪ್ರತಿಕ್ರಿಯೆ ನೀಡುವಲ್ಲಿ ಸಹಾಯ ಮಾಡುವುದು ಯಾವುದಂದ್ರೆ ಮೆದುಳು ಬಳ್ಳಿ. ಹೃದಯ ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಪಂಪ್ ಮಾಡುತ್ತದೆ. ದೇಹದ ಎಂಜಿನ್ ಎಂದು ಕೂಡ ಕರೆಯಬಹುದು. ಪಿಟ್ಯುಟರಿ ಗ್ರಂಥಿಯನ್ನು ಗ್ರಂಥಿಗಳ ರಾಜ ಎಂದು ಕರೆಯುವರು. ನೆಕ್ಸ್ಟ್ ಕ್ವಶನ್. ದೇಹದಲ್ಲಿನ ಕೊಬ್ಬಿನ ಅಂಶ ಜೀರ್ಣವಾಗಲು ಪಿತ್ತರಸ ಸಹಾಯ ಮಾಡುತ್ತದೆ. ಈ ಪ್ರಕ್ರಿಯೆಯನ್ನು ಏನೆಂದು ಕರೆಯುವರು? ಆಪ್ಷನ್ಸ್ ನೋಡಿ. ಎಮಲ್ಸೀಕರಣ, ವಲ್ಕನೀಕರಣ, ರಾಸಾಯನೀಕರಣ, ಭೌತೀಕರಣ. ಸರಿಯಾದ ಉತ್ತರ ಎಮಲ್ಸೀಕರಣ. ಪಿತ್ತರಸದ ಸಹಾಯದಿಂದ ದೇಹದಲ್ಲಿನ ಕೊಬ್ಬಿನ ಅಂಶ ಜೀರ್ಣ ಆಗುವ ಕ್ರಿಯೆಯನ್ನು ಎಮಲ್ಸೀಕರಣ ಎನ್ನುತ್ತಾರೆ. ಇನ್ನು ವಲ್ಕನೀಕರಣ ಅಂದರೆ ರಬ್ಬರ್ ತಯಾರು ಮಾಡುವಲ್ಲಿ ಬಳಸುತ್ತಾರೆ. ರಾಸಾಯನಿಕರಣ, ಭೌತೀಕರಣ ಮುಂದಿನ ಭಾಗ ಭೌತಶಾಸ್ತ್ರದಲ್ಲಿ ನೋಡಬಹುದು. ನೆಕ್ಸ್ಟ್ ಪ್ರಶ್ನೆ. ಜೀವಕೋಶದ ಉಸಿರಾಟದ ಕೇಂದ್ರ ಯಾವುದು? ಜೀವಕೋಶದಲ್ಲಿ ಉಸಿರಾಟ ಕೇಂದ್ರ ಎಂದು ಯಾವುದನ್ನು ಕರೆಯುವರು? ಆಪ್ಷನ್ಸ್: ಕೋಶಪೊರೆ, ಕೋಶಕೇಂದ್ರ, ಲೈಸೋಸೋಮ್, ಮೈಟೊಕಾಂಡ್ರಿಯಾ. ಸರಿಯಾದ ಉತ್ತರ ಮೈಟೊಕಾಂಡ್ರಿಯಾ. ಜೀವಕೋಶದ ಉಸಿರಾಟ ಕೇಂದ್ರ ಕೂಡ ಮೈಟೊಕಾಂಡ್ರಿಯಾ. ಜೀವಕೋಶದ ಶಕ್ತಿ ಉತ್ಪಾದನೆ ಕೂಡ ಮೈಟೊಕಾಂಡ್ರಿಯಾ. ಕೋಶಪೊರೆ ಕೋಶಕ್ಕೆ ಆಧಾರ ನೀಡುತ್ತದೆ. ಕೋಶಕೇಂದ್ರ ಕೋಶದ ಎಲ್ಲ ಕೆಲಸ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡುತ್ತದೆ. ಪ್ರಶ್ನೆ 32. ಜೀವಿಯ ನೀಲನಕ್ಷೆ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ಸ್: ವೀರ್ಯಾಣು, ಅಂಡಾಣು, DNA, ರಕ್ತ ಕಣಗಳು. ಸರಿಯಾದ ಉತ್ತರ DNA. DNAಯನ್ನು ಜೀವಿಯ ನೀಲನಕ್ಷೆ ಎಂದು ಕರೆಯುವರು. ಮಾನವನ ದೇಹದಲ್ಲಿ ಅತ್ಯಂತ ಚಿಕ್ಕ ಜೀವಕೋಶ ಯಾವುದಂದ್ರೆ ಅದು ವೀರ್ಯಾಣು. ಮಾನವನ ದೇಹದ ಅತಿ ದೊಡ್ಡ ಜೀವಕೋಶ ಯಾವುದಂದ್ರೆ ಅದು ಅಂಡಾಣು. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 33. ಮಾನವನ ದೇಹದ CPU ಎಂದು ಯಾವುದನ್ನು ಕರೆಯುವರು? ಆಪ್ಷನ್ಸ್: ಹೃದಯ, ಮೆದುಳು, ಕಿಡ್ನಿ, ನರವ್ಯೂಹ. ಸರಿಯಾದ ಉತ್ತರ ಮೆದುಳು. ಮಾನವನ ದೇಹದಲ್ಲಿ CPUನಂತೆ ಕಾರ್ಯನಿರ್ವಹಿಸುವ ಭಾಗ ಯಾವುದು ಅಂದರೆ ಅದು ಮೆದುಳು. ಹೃದಯ ದೇಹದ ಎಂಜಿನ್ ಎಂದು ಕೂಡ ಕರೆಯಬಹುದು. ಕಿಡ್ನಿಯನ್ನು ದೇಹದ ಫಿಲ್ಟರ್ ಎಂದು ಕೂಡ ಕರೆಯಬಹುದು. ನರವ್ಯೂಹ ಸಂದೇಶಗಳ ನಿರ್ದೇಶಕ ಅಥವಾ ಮಾನವನ ದೇಹದ ಕೇಬಲ್ ಸಿಸ್ಟಮ್ ಎಂದು ಕೂಡ ಕರೆಯಬಹುದು. ನೆಕ್ಸ್ಟ್ ಪ್ರಶ್ನೆ. ರಕ್ತದ ಅಧ್ಯಯನಕ್ಕೆ ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್: ಹಿಮಟಾಲಜಿ, ಎಂಜಿಯಾಲಜಿ, ಓಡೋಂಟಾಲಜಿ, ಅರ್ನಿಥಾಲಜಿ. ಸರಿಯಾದ ಉತ್ತರ ಹೆಮಟಾಲಜಿ. ರಕ್ತದ ಅಧ್ಯಯನವನ್ನು ಹೆಮಟಾಲಜಿ ಎಂದು ಕರೆಯುತ್ತಾರೆ. ಇನ್ನು ರಕ್ತದ ಪರಿಚಲನೆಯನ್ನು ಅಧ್ಯಯನ ಮಾಡುವುದು ಎಂಜಿಯಾಲಜಿ. ಓಡೋಂಟಾಲಜಿ ಅಂದರೆ ಹಲ್ಲುಗಳ ಅಧ್ಯಯನ, ನಿಮಗೆಲ್ಲ ಗೊತ್ತೈತಿ. ಅರ್ನಿಥಾಲಜಿ ಅಂದರೆ ಪಕ್ಷಿಗಳ ಅಧ್ಯಯನ. ಪ್ರಶ್ನೆ 35. ಒಂದೇ ಬಾರಿ ಫಲ ಕೊಡುವ ಸಸ್ಯಗಳಿಗೆ ಏನೆಂದು ಕರೆಯುವರು? ಆಪ್ಷನ್ಸ್: ಪಾಲಿಕಾರ್ಪಿಕ್, ಮೊನೊಕಾರ್ಪಿಕ್, ಸೀರಿಯಲ್ ಗ್ರೈನ್ಸ್, ಲೆಜಿಮಸ್. ಸರಿಯಾದ ಉತ್ತರ ಮೊನೊಕಾರ್ಪಿಕ್. ಮೊನೊಕಾರ್ಪಿಕ್ ಸಸ್ಯಗಳು ಒಂದು ವರ್ಷದಲ್ಲಿ ಒಂದೇ ಬಾರಿ ಫಲ ಕೊಡುತ್ತವೆ. ಇನ್ನು ಒಂದು ವರ್ಷದಲ್ಲಿ 2 ಬಾರಿ ಫಲ ಕೊಡುವ ಸಸ್ಯಗಳಿಗೆ ಏನೆಂದು ಕರೆಯುತ್ತಾರೆ ಅಂದರೆ ಪಾಲಿಕಾರ್ಪಿಕ್. ಸೀರಿಯಲ್ ಗ್ರೈನ್ಸ್ ಅಂದರೆ ಏಕದಳ, ಲೆಜಿಮಸ್ ಅಂದರೆ ದ್ವಿದಳ ಧಾನ್ಯಗಳು. ಪ್ರಶ್ನೆ 36. ಮಾನವನ ಇಂಧನ ಎಂದು ಯಾವುದನ್ನು ಕರೆಯುತ್ತಾರೆ? ಮಾನವನ ದೇಹದಲ್ಲಿ ಇಂಧನದಂತೆ ಕೆಲಸ ಮಾಡುವುದು ಯಾವುದು? ಆಪ್ಷನ್ಸ್ ನೋಡಿ. ಗ್ಯಾಲ್ಕೋಸ್ಟ್, ಗ್ಲೂಕೋಸ್, ಫ್ರಕ್ಟೋಸ್ ಮತ್ತು ನೀರು. ಸರಿಯಾದ ಉತ್ತರ ಗ್ಲೂಕೋಸ್. ಗ್ಲೂಕೋಸನ್ನು ಮಾನವನ ದೇಹದ ಇಂಧನ ಎಂದು ಕರೆಯುವರು. ಇನ್ನು ಫ್ರಕ್ಟೋಸು ಹಣ್ಣಿನಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಕ್ವಶನ್. ಮಾನವನ ದೇಹದಲ್ಲಿ ಕೊಬ್ಬು ಎಲ್ಲಿ ಕಂಡುಬರುತ್ತದೆ ಅಥವಾ ಮಾನವನ ದೇಹದಲ್ಲಿ ಕೊಬ್ಬು ಎಲ್ಲಿ ಶೇಖರಣೆಯಾಗುತ್ತದೆ? ಆಪ್ಷನ್ಸ್: ಚರ್ಮದ ಜೊತೆಗೆ, ಹೊಟ್ಟೆಯ ಭಾಗ, ಅಡಿಪೋಸ್ ಕೆಳಗೆ, ಹಿಮೋಗ್ಲೋಬಿನ್ ಒಳಗೆ. ಸರಿಯಾದ ಉತ್ತರ ಅಡಿಪೋಸ್ನ ಕೆಳಗೆ. ಇದು ಅಡಿಪೋಸು ಚರ್ಮದ ಕೆಳಗಿರುತ್ತದೆ. ಅಡಿಪೋಸ್ ಅಂಗಾಂಶದಲ್ಲಿ ಕೊಬ್ಬು ಶೇಖರಣೆಯಾಗುತ್ತದೆ. ಪ್ರಶ್ನೆ 38. ಆರೋಗ್ಯವಂತ ವ್ಯಕ್ತಿಯ ದೇಹದ ಸರಾಸರಿ ತಾಪಮಾನ ಎಷ್ಟು? ಒಬ್ಬ ಆರೋಗ್ಯವಂತ ವ್ಯಕ್ತಿಯ ದೇಹದಲ್ಲಿ
ಸರಾಸರಿ ತಾಪಮಾನ ಎಷ್ಟಿರುತ್ತದೆ? ಸೆಲ್ಸಿಯಸ್ ಒಳಗೆ 37 ಡಿಗ್ರಿ ಕರೆಕ್ಟು, ಫ್ಯಾರನೈಟ್ ಒಳಗೆ 98 ಡಿಗ್ರಿ ಕರೆಕ್ಟು. ಇವೆರಡು ಸರಿಯಾಗಿ ಇವೆ. ನೆಕ್ಸ್ಟ್ ಪ್ರಶ್ನೆ, ಕ್ಲೋರೋಫಿಲ್ನಲ್ಲಿ ಕಂಡುಬರುವ ಲೋಹ ಯಾವುದು? ಕ್ಲೋರೋಫಿಲ್ ಸಸ್ಯ ಜೀವಕೋಶದಲ್ಲಿ ಕಂಡುಬರುವ ಕ್ಲೋರೋಫಿಲ್ನಲ್ಲಿ ಯಾವ ಲೋಹ ಕಂಡುಬರುತ್ತದೆ? ಆಪ್ಷನ್ಸ್: ಮ್ಯಾಗ್ನೇಸಿಯಂ, ಕಬ್ಬಿಣ, ಕ್ಯಾಲ್ಸಿಯಂ, ಸತು. ಸರಿಯಾದ ಉತ್ತರ ಮ್ಯಾಗ್ನೇಸಿಯಂ. ಕ್ಲೋರೋಫಿಲ್ನಲ್ಲಿ ಕಂಡುಬರುವ ಧಾತು ಮ್ಯಾಗ್ನೇಸಿಯಂ. ಆಯುರ್ವೇದದ ಜನಕ ಅಥವಾ ಆಯುರ್ವೇದದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಸ್: ಚರಕ, ಹಿಪ್ಪೋಕ್ರಟೀಸ್, ಸ್ಯಾಮ್ಯುಯಲ್ ಹ್ಯಾನ್ಮೆನ್, ಆರ್ಯಭಟ. ಸರಿಯಾದ ಉತ್ತರ ಚರಕ. ಇನ್ನು ಹಿಪ್ಪೋಕ್ರಟೀಸ್ನನ್ನು ಆಧುನಿಕ ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ. ಸ್ಯಾಮ್ಯುಯಲ್ ಹ್ಯಾನ್ಮೆನ್ ಹೋಮಿಯೋಪತಿಯ ಪಿತಾಮಹ. ಪ್ರಶ್ನೆ 41, ಪಾಶ್ಚರೀಕರಣ ಪದ್ಧತಿ ಯಾರು ಕಂಡುಹಿಡಿದರು? ಆಪ್ಷನ್ಸ್: ಜೋನಾಸ್ ಐಸಾಕ್, ಅಲೆಕ್ಸಾಂಡರ್ ಫ್ಲೆಮಿಂಗ್, ಲೂಯಿ ಪಾಶ್ಚರ್, ಎಡ್ವರ್ಡ್ ಜೆನ್ನರ್. ಸರಿಯಾದ ಉತ್ತರ ಲೂಯಿ ಪಾಶ್ಚರ್. ಲೂಯಿ ಪಾಶ್ಚರ್ ಪಾಶ್ಚರೀಕರಣ ಕಂಡುಹಿಡಿದರು. ಇನ್ನು ಜೋನಾಸ್ ಐಸಾಕ್ ಅವರು ಪೋಲಿಯೋ ರೋಗಕ್ಕೆ ಲಸಿಕೆ ಕಂಡುಹಿಡಿದರು. ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು ಪೆನ್ಸಿಲಿನ್ ಆ್ಯಂಟಿಬಯೋಟಿಕ್ ಕಂಡುಹಿಡಿದರು. ಇನ್ನು ಎಡ್ವರ್ಡ್ ಜೆನ್ನರ್ ಅವರು ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದರು. ಪ್ರಶ್ನೆ 42, ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು? ಆಪ್ಷನ್ಸ್: ಬಿ ಡಿ, ಎ ಬಿ ಡಿ ಕೆ, ಬಿ ಸಿ, ಎ ಡಿ ಇ ಕೆ. ಸರಿಯಾದ ಉತ್ತರ ಬಿ ಸಿ. ಬಿ ಸಿ ವಿಟಮಿನ್ಗಳು ನೀರಿನಲ್ಲಿ ಕರಗುತ್ತವೆ. ಆದರೆ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವಂದ್ರೆ ಎ ಡಿ ಇ ಕೆ. ಎ ಡಿ ಇ ಕೆ ಕೊಬ್ಬಿನಲ್ಲಿ ಕರಗಿದ್ರೆ ಬಿ ಸಿ ನೀರಿನಲ್ಲಿ ಕರಗುತ್ತವೆ. ಪ್ರಶ್ನೆ 43, ಮೆದುಳಿಗೆ ಮತ್ತು ದೇಹದ ಇತರ ಭಾಗಗಳ ನಡುವೆ ಸಂದೇಶ ರವಾನಿಸುವ ಅಂಗ ಯಾವುದು? ಆಪ್ಷನ್ಸ್: ನೆಫ್ರಾನ್, ನ್ಯೂರಾನ್, ಸೆಲ್ಸ್, ಸ್ನಾಯು. ಸರಿಯಾದ ಉತ್ತರ ನ್ಯೂರಾನ್ಸ್. ನ್ಯೂರಾನ್ಸ್ಗಳು ದೇಹದ ಎಲ್ಲ ಭಾಗಗಳಿಂದ ಮೆಸೇಜನ್ನು ಮೆದುಳಿಗೆ ತಲುಪಿಸುತ್ತವೆ. ನೆಫ್ರಾನ್ ಕಿಡ್ನಿಯಲ್ಲಿ ಕಂಡುಬರುತ್ತವೆ. ನೆಕ್ಸ್ಟ್, ರಕ್ತದಲ್ಲಿ ಕಂಡುಬರುವ ಧಾತು ಯಾವುದು? ಆಪ್ಷನ್ಸ್: ಸೋಡಿಯಂ, ಪೊಟ್ಯಾಷಿಯಂ, ಕ್ರೋಮಿಯಂ, ಮ್ಯಾಗ್ನೇಸಿಯಂ. ರಕ್ತದಲ್ಲಿ ಕಂಡುಬರುವ ಧಾತು ಮ್ಯಾಗ್ನೇಸಿಯಂ. ಪ್ರಶ್ನೆ 45, ಮಾನವನು ಉಗಮವಾದ ಯುಗ ಯಾವುದು? ಆಪ್ಷನ್ಸ್: ಪ್ರೊಟೆರೋಜೋಯಿಕ್, ಮಿಸೋಜೋಯಿಕ್, ಸಿನೋಜೋಯಿಕ್, ಪಾಲಿಯೋಜೋಯಿಕ್. ಸರಿಯಾದ ಉತ್ತರ ಸಿನೋಜೋಯಿಕ್ ಯುಗ. ಮಾನವ ಸಿನೋಜೋಯಿಕ್ ಯುಗದಲ್ಲಿ ಉಗಮವಾದ. ಇನ್ನು ಡೈನೋಸಾರ್ಗಳು ಅಂತ್ಯವಾಗಿದ್ದು ಮಿಸೋಜೋಯಿಕ್ ಯುಗದಲ್ಲಿ. ನೆಕ್ಸ್ಟ್ ಕ್ವೆಶ್ಚನ್, ಪ್ರಶ್ನೆ 46, ಜೀವ ವಿಕಾಸವಾದ ಸಿದ್ಧಾಂತ ಮಂಡಿಸಿದವರು ಯಾರು? ಆಪ್ಷನ್ಸ್: ಜೇಮ್ಸ್ ವ್ಯಾಟ್ಸನ್, ಫ್ರಾನ್ಸಿಸ್ ಕ್ರಿಕ್, ಚಾರ್ಲ್ಸ್ ಡಾರ್ವಿನ್, ವರ್ಗೀಸ್ ಕುರಿಯನ್. ಸರಿಯಾದ ಉತ್ತರ ಚಾರ್ಲ್ಸ್ ಡಾರ್ವಿನ್. ಚಾರ್ಲ್ಸ್ ಡಾರ್ವಿನ್ ಅವರು ಜೀವ ವಿಕಾಸವಾದ ಸಿದ್ಧಾಂತವನ್ನು ಮಂಡಿಸಿದರು. ಜೇಮ್ಸ್ ವ್ಯಾಟ್ಸನ್ ಮತ್ತು ಕ್ರಿಕ್ ಇವರಿಬ್ಬರು ಜಂಟಿಯಾಗಿ DNA ಅಣುವಿನ ರಚನೆಯನ್ನು ಕಂಡುಹಿಡಿದರು. ನೆಕ್ಸ್ಟ್ ಕ್ವೆಶ್ಚನ್, ಸಸ್ಯದ ಎಲ್ಲ ಭಾಗಗಳಿಗೆ ನೀರನ್ನು ಪೂರೈಸುವ ಅಂಗಾಂಶ ಯಾವುದು? ಆಪ್ಷನ್ಸ್: ಕ್ಸೈಲಮ್, ಪೋಯಮ್, ಪೆರಕೈಮ್, ತೊಗಟೆ. ಸರಿಯಾದ ಉತ್ತರ ಕ್ಸೈಲಮ್. ಸಸ್ಯದ ಎಲ್ಲ ಭಾಗಗಳಿಗೆ ನೀರನ್ನು ಪೂರೈಸುವ ಅಂಗ ಕ್ಸೈಲಮ್ ಆದರೆ ಸಸ್ಯದ ಎಲ್ಲ ಭಾಗಗಳಿಗೆ ಆಹಾರ ಮತ್ತು ಖನಿಜಗಳನ್ನು ಪೂರೈಸುವ ಅಂಗಾಂಶ ಫ್ಲೋಯಮ್. ತೊಗಟೆ ಸಸ್ಯಕ್ಕೆ ಆಕಾರ ನೀಡಿ ಸಸ್ಯದಿಂದ ನೀರು ಪೋಲಾಗದಂತೆ ತಡೆಯುತ್ತದೆ. ಪ್ರಶ್ನೆ 48, ಜೀವಕೋಶದಲ್ಲಿ DNA ಹೊಂದಿರುವ ಕಣದಂಗ ಯಾವುದು? ಪ್ರಶ್ನೆ 48, ಜೀವಕೋಶದಲ್ಲಿ DNA ಹೊಂದಿರುವ ಕಣದಂಗ ಯಾವುದು? ಆಪ್ಷನ್ಸ್: ಮೈಟೊಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ಫೈಸೋಸೋಮ್, ಸೆಂಟ್ರಿಯೋಲ್. ಸರಿಯಾದ ಉತ್ತರ ಮೈಟೊಕಾಂಡ್ರಿಯಾ. ನಮ್ಮ ಜೀವಕೋಶದಲ್ಲಿ DNA ಕಂಡುಬರೋದು ಮೈಟೊಕಾಂಡ್ರಿಯಾದಲ್ಲಿ. ಪ್ರಶ್ನೆ 49, ಸಸ್ಯ ಜೀವಕೋಶದ ವಿಭಜನೆಯ ಕಾರ್ಯದಲ್ಲಿ ಭಾಗವಹಿಸುವ ಅಂಗಾಂಶ ಯಾವುದು? ಆಪ್ಷನ್ಸ್:
ಎಥಿಲೀನ್, ಸೈಟಕಿನಿನ್, ಆಕ್ಸಿನ್, ಸೆಂಟ್ರಿಯೋಲ್. ಸರಿಯಾದ ಉತ್ತರ ಸೈಟಕಿನಿನ್. ಮಾನವನ ದೇಹದಲ್ಲಿ ಜೀವಕೋಶಗಳು ವಿಭಜನೆಯಾಗುವ ಸಂದರ್ಭದಲ್ಲಿ ಸಹಾಯ ಮಾಡುವುದು ಸೆಂಟ್ರಿಯೋಲ್. ಅದೇ ರೀತಿ ಸಸ್ಯ ಜೀವಕೋಶ ವಿಭಜನೆಯಾಗಲು ಸಹಾಯ ಮಾಡುವುದು ಸೈಟಕಿನಿನ್. ಕೊನೆಯ ಪ್ರಶ್ನೆ, ಒಂದು ಜೀವಕೋಶ ವಿಭಜನೆಯಾಗಲು ತೆಗೆದುಕೊಳ್ಳುವ ಸಮಯ ಎಷ್ಟು? ಆಪ್ಷನ್ಸ್ 12 ಗಂಟೆ, 24 ಗಂಟೆ, 48 ಗಂಟೆ, 6 ಗಂಟೆ. ಸರಿಯಾದ ಉತ್ತರ 24 ಗಂಟೆ. ಒಂದು ಜೀವಕೋಶ ಪೂರ್ತಿಯಾಗಿ ವಿಭಜನೆ ಹೊಂದಿ 2 ಜೀವಕೋಶಗಳಾಗಲು ತೆಗೆದುಕೊಳ್ಳುವ ಸಮಯ 24 ಗಂಟೆಯಲ್ಲಿ ಒಂದು ಜೀವಕೋಶ ವಿಭಜನೆಯಾಗುತ್ತದೆ.